ನಮ್ಮ ಡೈಲಿ ಕಾನ್ವರ್ಸೇಷನ್ನಲ್ಲಿ ಇವತ್ತು ಬ್ಯಾಂಕ್ ಆಫೀಸರ್ ಟು ಅ ಕಸ್ಟಮರ್ ಇವರ ಸಂಭಾಷಣೆಯನ್ನು ನೋಡೋಣ. ಗುಡ್ ಮಾರ್ನಿಂಗ್, ಹೌ ಕ್ಯಾನ್ ಐ ಹೆಲ್ಪ್ ಯು ಟುಡೇ? ಶುಭೋದಯ, ನಾನು ನಿಮಗೆ ಇಂದು ಹೇಗೆ ಸಹಾಯ ಮಾಡಬಹುದು? ಪ್ಲೀಸ್ ಶೋ ಮಿ ಯುವರ್ ಐಡೆಂಟಿಟಿ ಪ್ರೂಫ್ ಆ್ಯಂಡ್ ಆಧಾರ್ ಕಾರ್ಡ್. ದಯವಿಟ್ಟು ನಿಮ್ಮ ಗುರುತಿನ ಚೀಟಿ ಮತ್ತು ಆಧಾರ್ ಕಾರ್ಡ್ ತೋರಿಸಿ. ಯು ನೀಡ್ ಟು ಫಿಲ್ ಔಟ್ ದಿಸ್ ಅಕೌಂಟ್ ಓಪನಿಂಗ್ ಫಾರ್ಮ್. ನೀವು ಈ ಖಾತೆ ತೆರೆಯುವ ಅರ್ಜಿಯನ್ನು ಭರ್ತಿ ಮಾಡಬೇಕು. ಪ್ಲೀಸ್ ಪ್ರೊವೈಡ್ ಟು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್. ದಯವಿಟ್ಟು 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ನೀಡಿ. ಯುವರ್ ಸಿಗ್ನೇಚರ್ಸ್ ಆರ್ ನಾಟ್ ಮ್ಯಾಚಿಂಗ್ ಅವರ್ ರೆಕಾರ್ಡ್ಸ್. ನಿಮ್ಮ ಸಹಿಗಳು ನಮ್ಮ ದಾಖಲೆಗಳಿಗೆ ಹೊಂದಿಕೆಯಾಗುತ್ತಿಲ್ಲ. ಪ್ಲೀಸ್ ಸೈನ್ ಹಿಯರ್ ಆ್ಯಂಡ್ ಆನ್ ದ ಬ್ಯಾಕ್ ಆಫ್ ದ ಚೆಕ್. ದಯವಿಟ್ಟು ಇಲ್ಲಿ ಮತ್ತು ಚೆಕ್ನ ಹಿಂಭಾಗದಲ್ಲಿ ಸಹಿ ಮಾಡಿ. ಯೋರ್ ATM ಕಾರ್ಡ್ ವಿಲ್ ರೀಚ್ ಯುವರ್ ಹೋಮ್ ಇನ್ 10 days. ನಿಮ್ಮ ATM ಕಾರ್ಡ್ 10 ದಿನಗಳಲ್ಲಿ ನಿಮ್ಮ ಮನೆಗೆ ತಲುಪುತ್ತದೆ. ಯು ಕ್ಯಾನ್ ಚೆಕ್ ಯುವರ್ ಬ್ಯಾಲೆನ್ಸ್ ಅಟ್ ದಿ ATM ಆರ್ ಥ್ರೂ ದ ಆ್ಯಪ್. ನಿಮ್ಮ ಬ್ಯಾಲೆನ್ಸನ್ನು ನೀವು ATMನಲ್ಲಿ ಅಥವಾ ಆ್ಯಪ್ ಮೂಲಕ ಪರಿಶೀಲಿಸಬಹುದು. ದ ಇಂಟ್ರೆಸ್ಟ್ ರೇಟ್ ಫಾರ್ ಅ ಫಿಕ್ಸೆಡ್ ಡಿಪಾಸಿಟ್ ಈಸ್ 7%. ಸ್ಥಿರ ಠೇವಣಿಯ ಬಡ್ಡಿದರ 7%. ಪ್ಲೀಸ್ ವೇಟ್ ಫಾರ್ ಅ ಫ್ಯೂ ಮಿನಿಟ್ಸ್ ವೈಲ್ ಐ ಪ್ರೊಸೆಸ್ ದಿಸ್. ನಾನು ಇದನ್ನು ಪ್ರಕ್ರಿಯೆಗೊಳಿಸುವವರೆಗೆ ದಯವಿಟ್ಟು ಕೆಲವು ನಿಮಿಷ ಕಾಯಿರಿ. ಡು ನಾಟ್ ಶೇರ್ ಯುವರ್ OTP ಆರ್ ಪಿನ್ ವಿತ್ ಎನಿವನ್. ನಿಮ್ಮ OTP ಅಥವಾ ಪಿನ್ನನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈಸ್ ದೇರ್ ಎನಿಥಿಂಗ್ ಎಲ್ಸ್ ಯು ನೀಡ್ ಹೆಲ್ಪ್ ವಿತ್? ನಿಮಗೆ ಇನ್ನೂ ಯಾವುದಾದರೂ ಸಹಾಯದ ಅಗತ್ಯವಿದೆಯೇ? ನಾನು ಇದು ಸ್ಪೋಕನ್ ಇಂಗ್ಲೀಷ್ ಅಂದರೆ ಇದು ಕಾನ್ವರ್ಸೇಷನ್. ಇಲ್ಲಿ ನಾನು ರಿಪೀಟ್ ಮಾಡ್ತಾ ಇಲ್ಲ, ಇದರಲ್ಲಿ ಕಲಿಸ್ಲಿಕ್ಕೇನಿಲ್ಲ. ನೀವು ಇದನ್ನು ಕೇಳಿ ನೀವು ಸಹ ಇದನ್ನು ನಿಮ್ಮ ದಿನನಿತ್ಯದ ಕಾನ್ವರ್ಸೇಷನ್ನಲ್ಲಿ ಸಂಭಾಷಣೆಯಲ್ಲಿ ಉಪಯೋಗಿಸಿ. ಬಟ್ ಇದನ್ನು ಕೇಳಿ ನೀವು. ನಾನು ಇದನ್ನು 2 ಸಲ ಹೇಳಲಿಕ್ಕೆ ಅಂದರೆ ಇದು ಇಂಗ್ಲೀಷ್ ಬಂದವರಿಗೆ ಮಾತ್ರ ಸುಲಭ ಆಗ್ತದೆ. ಇಂಗ್ಲೀಷ್ ಏನೂ ಬರದವರಿಗೆ ಇದರ ಉಪಯೋಗ ಕಠಿಣ ಆಗ್ಬೋದು. ಅದಕ್ಕಾಗಿ ನಾನು ಇದು ಇಂಗ್ಲೀಷ್ ಬಂದವರಿಗೆ ಅಥವಾ ಇಂಗ್ಲೀಷ್ ಕಲಿತವರಿಗೆ, ನನ್ನ ಕ್ಲಾಸಿನ ಮೂಲಕ ಇಂಗ್ಲೀಷ್ ಕಲಿತವರಿಗೆ ಅಥವಾ ಇನ್ನೊಬ್ಬರಿಂದ ಇಂಗ್ಲೀಷ್ ಕಲಿತವರಿಗಾಗಿ ಕಾನ್ವರ್ಸೇಷನ್ನು ಕೊಡ್ತಾ ಇದ್ದೇನೆ. ಇದು ಬೇಸಿಕ್ ಇಂಗ್ಲೀಷ್ ಅಲ್ಲ. ಈ ಕಾನ್ವರ್ಸೇಷನ್ ಪಾರ್ಟ್ ಏನಿದೆಯೋ ಇದು ಬೇಸಿಕ್ ಇಂಗ್ಲೀಷ್ ಅಲ್ಲ. ಇದನ್ನು ನಾನು 2 ಸಲ ರಿಪೀಟ್ ಮಾಡ್ತಾ ಇಲ್ಲ, ಒಂದೇ ಸಲ ಓದಿ ಹೇಳ್ತೇನೆ ಅಷ್ಟೇ. ನೀವು ಸಹ ನಿಮಗೆ ಬೇಕಾದಾಗೆ ಇದೇ ಥರ ನಿಮಗೆ ಬೇಕಾದಾಗೆ ಕಾನ್ವರ್ಸೇಷನ್ ಮಾಡಬಹುದು.